9 ವರ್ಷಗಳ ಇತಿಹಾಸ ಇರುವಂತಹ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಮೈಸೂರು ವಿಭಾಗದಲ್ಲೇ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಕೀರ್ತಿ ಹೆಗ್ಗಳಿಕೆ ನಮ್ಮ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಇದೆ. 33,333 3 ಅಂಕಿಗಳು ಅಷ್ಟು ಸದಸ್ಯರು ನಮ್ಮಲ್ಲಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಇದು ಮಹಾಸಭೆ ಅಂತ ಅಂದರೆ ಒಂದು ರೀತಿ ಹಬ್ಬದ ರೀತಿಯಲ್ಲಿ ನಮ್ಮ ಸದಸ್ಯರ ಇನ್ವಾಲ್ವ್ಮೆಂಟ್ ಇರ್ತದೆ. ಅಷ್ಟು ಅತ್ಯಂತ ಭಾಳ ಉತ್ಕೃಷ್ಟವಾದಂಥ ಸದಸ್ಯರನ್ನು ನಾವು ಪಡೆದಿದ್ದೀವಿ ಅಂತಂದರೆ ನಾವೆಲ್ಲ ನಿರ್ದೇಶಕರು ಭಾಳ ಹೆಮ್ಮೆ ಪಡುವಂಥ ವಿಚಾರ. ಭಾಳ ಅತ್ಯುತ್ತಮವಾಗಿ ಚೆನ್ನಾಗಾಗಿದೆ. ಕಳೆದ 6 ತಿಂಗಳ ಜೆ ಯೋಗೇಶ್ವರವರು ಅಧ್ಯಕ್ಷರಾದಂತಹ ಏನು ಹೊಸ ಬೋರ್ಡ್ ಬಂತು 2025-2030 ಅವಧಿಯಲ್ಲಿ ಒಂದು ಪರಿಣಾಮಕಾರಿಯಾಗಿ ಮತ್ತು ನಮ್ಮ ಬ್ಯಾಂಕು ಸದಸ್ಯರ ಮನೆ ಬಾಗಿಲಿಗೆ ಹೋಗುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿದೆ. ಉಪಾಧ್ಯಕ್ಷರು ಟಿ ರವಿಯವರು ಕೂಡ ಮತ್ತು ಆಡಳಿತ ಮಂಡಳಿ ಎಲ್ಲ 13 ಜನ ನಿರ್ದೇಶಕರು, ವೃತ್ತಿಪರ ನಿರ್ದೇಶಕರು ಮತ್ತು ನಮ್ಮ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ 119ನೇ ವಾರ್ಷಿಕ ಮಹಾಸಭೆಯನ್ನು ಅತಿ ಯಶಸ್ವಿಯಾಗಿ ಹೊರಹೊಮ್ಮಿದೆ. ಈ ಒಂದು ಸಭೆಗೆ ಇಷ್ಟು ಯಶಸ್ವಿಯಾಗಿ ಆಗೋಕ್ಕೆ ಏನು ಸಿಬ್ಬಂದಿ ವರ್ಗದವರಾಗ್ಬೋದು, ಆಡಳಿತ ನಿರ್ದೇಶಕರಾಗ್ಬೋದು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರಾಗ್ಬೋದು ಅತಿ ಹೆಚ್ಚಿನ ಶ್ರಮ ವಹಿಸಿ ಇಲ್ಲಾಂದ್ರೂ 30-45 ದಿನದಿಂದ ಈ ಎಲ್ಲ ಕೆಲಸಗಳನ್ನು ಅವ್ರಿಗೇನು ಒಂದು ಪ್ರತಿಭಾ ಪುರಸ್ಕಾರ ಆಗ್ಬೋದು ಹಾಗೂ ಒಂದು ಹಿರಿಯ ಸದಸ್ಯರ ಸನ್ಮಾನ ಆಗ್ಬೋದು ಎಲ್ಲ ಸುಸಜ್ಜಿತವಾಗಿ ನಡೆದಿದೆ. ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ಎಲ್ಲರಿಗೂ ಧನ್ಯವಾದ ಕೋರಬೇಕು. ಹಾಗೂ ಏನು ನಮ್ಮ ಬ್ಯಾಂಕಿನ ಸದಸ್ಯರಿದ್ದಾರೆ 33,333 ಜನ, ಎಲ್ಲರೂ ಅವರವರ ಶೇರ್ ಪಾಸ್ಬುಕ್ ತಂದು ವಿತರಣೆ ಮಾಡಿಕೊಂಡು ಅದು ಇಸ್ಕೊಂಡು ಹೋಗಿದ್ದಾರೆ. ಅವರು ಏನು ಸೈನ್ ಮಾಡಿದ್ದಾರೆ ಅದು ಅವ್ರಿಗೆ ನೆಕ್ಸ್ಟ್ ಬರೋ ಆಡಳಿತ ಮಂಡಳಿ ಚುನಾವಣೆಗೆ ಸಹಕಾರಿಯಾಗುತ್ತೆ. ಇನ್ನೊಂದು ಮನವಿ ಏನಂದರೆ ಎಲ್ಲ ಸದಸ್ಯರುಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಟ್ರಾನ್ಸಾಕ್ಷನ್ ಮಾಡಬೇಕು. ಇವಾಗ UPI ಕೂಡ ನಾವು ಫೆಸಿಲಿಟಿ ಮಾಡ್ತಾ ಇದ್ದೀವಿ. ಗೂಗಲ್ ಪೇ ಮತ್ತು ಫೋನ್ಪೇ ಆಗ್ಬೋದು. ಪ್ರತಿಯೊಬ್ಬರು ಇದರೊಂದು ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಇನ್ನೂ ಹೆಚ್ಚಿನ ಟ್ರಾನ್ಸಾಕ್ಷನ್ ಮಾಡೋದ್ರ ಮೂಲಕ ಸದಸ್ಯರಿಗೆ ಹೆಚ್ಚಿನ ಡಿವಿಡೆಂಡ್ ಕೊಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೇನೆ. ಪ್ರತಿಭಾ ಪುರಸ್ಕಾರ ಈಗ ನಡೀತಾ ಇದೆ, ನೋಡ್ಬೋದು ಎಲ್ಲ ಸುಸಜ್ಜಿತವಾಗಿ ನಡೀತಿದೆ, ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ವಾದ್ಯ ಮಿತ್ರರು ನಮ್ಮ ಇವರು ಪ್ರೆಸ್ನವ್ರು ಬಂದಿದ್ದೀರಿ, ಅವ್ರಿಗೂ ಧನ್ಯವಾದಗಳು ಕೋರ್ತಾ ಈ ಒಂದು ಕಾರ್ಯಕ್ರಮನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ಎಲ್ಲರಲ್ಲೂ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈಗ ನಾವೇನೋ ಒಂದು 200 ಜನಕ್ಕೆ ಸನ್ಮಾನ ಮಾಡ್ತಾ ಇದ್ದೀವಿ. ಪ್ರತಿಭಾ ಪುರಸ್ಕಾರ SLC ಆಗ್ಬೋದು, PUC ಆಗ್ಬೋದು, ಡಿಗ್ರಿ ಆಗ್ಬೋದು ಮತ್ತು ಆಟೋಟ ಸ್ಪರ್ಧೆ ರಾಷ್ಟ್ರಮಟ್ಟ ರಾಜ್ಯ ಮಟ್ಟ ಅವರು ಏನೋ ಒಂದು ಗುರುತಿಸ್ಕೊಂಡಿರೋದು ಡಾಕ್ಟ್ರೇಟ್ ಪದವಿ ಪಡೆದಿರೋರು ಇರ್ಬೋದು, ಅವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ. 119 ಜನಕ್ಕೆ ಹಿರಿಯ ಸದಸ್ಯರಿಗೆ ಸನ್ಮಾನ ಮಾಡ್ತಿದ್ದೀವಿ. ಇದು ಪ್ರತಿ ವರ್ಷ ಎಲ್ಲರಲ್ಲೂ ಒಂದು ಗೊಂದಲ ಇದೆ. ಏನಂದರೆ ಹಿರಿಯ ಸದಸ್ಯರು ಅಂತಂದಾಗ ಸೀನಿಯರ್ ಸಿಟಿಸನ್ ಅಂದ್ಕೊಬಿಡ್ತಾರೆ. ಅದು ತಪ್ಪು. ಏಕೆಂದರೆ 60 ವರ್ಷದ ಆದವ್ರಿಗೆ ಸೀನಿಯರ್ ಸಿಟಿಸನ್ ಅಂತ ಜನರಲ್ ಆಗಿ ಹೇಳ್ತೀವಿ. ಅದಲ್ಲ. ನಮ್ಮ ಸದಸ್ಯರ ರಿಜಿಸ್ಟರ್ ಏನಿರುತ್ತೆ ಅಂದರೆ ಸದಸ್ಯರ ವಹಿ ಇದೆ, ಲೆಡ್ಜರು, ಅದ್ರ ಪ್ರಕಾರ ಸೀನಿಯರ್ಸ್ಗೆ ನಾವು ಸನ್ಮಾನ ಮಾಡೋದು. ಯಾರು ಫಸ್ಟ್ ಮೆಂಬರ್ ಆಗಿರ್ತಾರೆ, ಮೆಂಬರ್ಶಿಪ್ಪಲ್ಲಿ ಸೀನಿಯರು, ಏಜಲ್ಲ. ಸೊ ಈ ಒಂದು ಕ್ಲಾರಿಫಿಕೇಷನ್ ಈ ಮಾಧ್ಯಮಗಳ ಮೂಲಕ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಪ್ರತಿ ವರ್ಷವೂ 119ನೇ ವಾರ್ಷಿಕ ಮಹಾಸಭೆ ಅಂದರೆ 119 ಜನಕ್ಕೆ ಸನ್ಮಾನ ಇಟ್ಕೋತೀವಿ. ಬರೋ ವರ್ಷ 120 ಜನಕ್ಕೆ ಸದಸ್ಯರಿಗೆ ಸನ್ಮಾನ ಮಾಡ್ತೀವಿ. ಈ ಸಾರಿ 16,300ರಿಂದ ಪ್ರಾರಂಭ ಆಗಿದೆ. ಅದನ್ನು ಕಾರ್ಯಗತ ತರ್ತೀವಿ ಅಂತ ಹೇಳ್ತೀವಿ. ಓಕೆ. ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ 119ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸದಸ್ಯರುಗಳಿಗೂ ಶುಭಾಶಯಗಳನ್ನ ಕೋರುತ್ತೇನೆ. ಹಾಗೂ ನಾವು ಈ ಒಂದು ಕಾರ್ಯಕ್ರಮದಲ್ಲಿ 119 ಜನ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ PUC SLC ಮತ್ತು ವಿವಿಧ ಆಟೋಟದಲ್ಲಿ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮತ್ತು ಸ್ಟೇಟ್ ಅವಾರ್ಡ್ ಯಾರು ತೊಗೊಂಡಿರ್ತಾರೆ ಅಂಥ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ಸದಸ್ಯರು ಯಶಸ್ವಿಗೊಳಿಸಿದ್ದಾರೆ. ಅತ್ಯಂತ ಸಂತೋಷದಿಂದ ಹೋಗಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನಾವು ಸಿಹಿ ತಿಂಡಿಯನ್ನು ಅವರುಗಳಿಗೆ ಕೊಟ್ಟಿದ್ದೀವಿ ನಂದಿನಿ ಪ್ರಾಡಕ್ಟ್ ಅವರಿಂದ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಸದಸ್ಯರುಗಳಿಗೆಲ್ಲ ಒಳ್ಳೆಯದಾಗಲಿ.